ಕನ್ಯಾ ರಾಶಿ, ಅನೇಕವಾಗಿರ್ತಕ್ಕಂಥ ಅವಕಾಶ. ಏಕಾದಶದಲ್ಲಿ ಗುರುವಿನ ಸಂಚಾರ, ವ್ಯಯದಲ್ಲಿ ಕೇತು ಜ್ಞಾನಕಾರಕನಾಗ್ತಾನೆ. ಅಷ್ಟಮಾಧಿಪತಿ ಕರ್ಮದಲ್ಲಿ ಒಳ್ಳೆಯ ಉದ್ಯೋಗ ಸಿಗ್ತದೆ, ಅಥವಾ ಉದ್ಯೋಗದಲ್ಲಿ ಏಳಿಗೆ ಆಗ್ತದೆ, ಬಡ್ತಿ ಬರ್ತದೆ. ಬುಧನೂ ಅನುಕೂಲಕರವಾಗಿ ಇರ್ತಕ್ಕಂತಹ ತಿಂಗಳು. ನೀವೆಷ್ಟು ಕ್ರಿಯಾಶೀಲ ಇದೆಲ್ಲ ಇದೆ, ಅದು ಇಂಪಾರ್ಟೆಂಟ್ ಅಲ್ವಾ. ನಮಗೆ ಟೈಮ್ ಚೆನ್ನಾಗಿದೆ ಅಂತಂದರೆ ನಾವು ಅಷ್ಟೇ ಕ್ರಿಯಾಶೀಲರು ಆಗಿರಬೇಕು, ಅಷ್ಟೇ ಹಿಂದೆ ಕಷ್ಟನೂ ಪಟ್ಟಿರಬೇಕು, ಒಂದು ಪ್ರಯತ್ನದ ಒಂದು ಸರಪಳಿಯಿಂದ ಮುಂದೆ ಬಂದಿರಬೇಕು. ಆಗ ಒಳ್ಳೆ ಟೈಮ್ ಬಂದಾಗ ಬೇಕಾದಷ್ಟು ಒಳ್ಳೆಯ ಅವಕಾಶ, ಅನುಕೂಲ ಇದೆಲ್ಲ ಒಂದೊಂದೇ ಆಗ್ತದೆ. ವಿಷ್ಣುವಿನ ಆರಾಧನೆ, ದರ್ಶನ, ನಾಮಸ್ಮರಣೆ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತಕ್ಕಂತಹ 24 ನಾಮಗಳ ಉಚ್ಚಾರಣೆ ಅಭ್ಯಾಸ ಇರುವವರು, ಆಸಕ್ತಿ ಇರುವವರು ವೆಂಕಟೇಶ ಸ್ತೋತ್ರ, ಶ್ರೀಕೃಷ್ಣ ಅಷ್ಟೋತ್ತರ, ಇನ್ನೂ ಸ್ವಲ್ಪ ಹೆಚ್ಚು ಆಸಕ್ತಿ ಶ್ರಮ ಇರೋರು ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ನಾನು ಪುನಃ ಹೇಳ್ತೇನೆ, ದೇವಸ್ಥಾನಗಳಿಗೆ ಹೋಗಿ ಮಾಡಬೇಕು ಅಂತಂತ ಏನಿಲ್ಲ. ನೀವಿರುವ ಕಡೆ, ನೀವಿರುವ ಊರಲ್ಲೇ, ನಿಮ್ಮ ಮನೆಯಲ್ಲೇ ಬೆಳಗ್ಗೆನೋ ಸಂಜೆಯೋ ಸಮಯ ಮಾಡಿಕೊಂಡು, ಸಮಯ ಇರ್ತದೆ, ನಾವು ಮಾಡ್ಕೋಬೇಕಷ್ಟೆ, ಮಾಡಿ ವಿಷ್ಣುವಿನ ವಿಶೇಷ ಸೇವೆಯಿಂದ ಸ್ಮರಣೆ, ಅರ್ಚನೆ, ನಮಸ್ಕಾರ, ಸ್ಮರಣಂ ಕೀರ್ತನಂ ವಿಷ್ಣೋ. ನವವಿಧ ಭಕ್ತಿಯಲ್ಲಿ ಮೊದಲನೇದಿರೋದೇ ಶ್ರವಣಂ ಕೀರ್ತನಂ ವಿಷ್ಣೋ, ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಮಿತಿ ನವಧಾ ಭಕ್ತಿ ಪ್ರೋಕ್ತಃ ಭಾಗವತ ಉಚ್ಯತೆ ಅಂತ. ಎಲ್ಲ 9 ಬಗೆಯ ಭಕ್ತಿಗಳಲ್ಲಿ ಒಂದು ಕೇಳಿಸ್ಕೊಳ್ಳೋದು, ಸಜ್ಜನರು ಏನು ಹೇಳ್ತಾ ಇದ್ದಾರೆ, ಹರಿಭಕ್ತರು, ಆಮೇಲೆ ಅದನ್ನು ಕೀರ್ತನೆ ಮಾಡ್ತಕ್ಕಂಥದ್ದು, ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇದರಿಂದ ಶುಭ ಕಾರ್ಯಗಳಿಗೆ ಇರತಕ್ಕಂಥ ವಿಘ್ನಗಳು ಪರಿಹಾರ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ, ಅವನಿಗೇ ಇರೋದು ಹೆಸರು. ಎಲ್ಲ ಮಾಂಗಲ್ಯಕ್ಕೆ ಕಾರಣ ವಿಷ್ಣುವಿನ ಸ್ಮರಣೆ ಅಂತಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.